ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ಎರಡನೇ ಭಾಗವಾಗಿರತಕ್ಕಂಥ ಪುಸ್ತಕದಲ್ಲಿ ಇಂದು ನಾವು 12ನೇ ಪಾಠ ಆಗಿರತಕ್ಕಂಥ ಹರ ಗೋಡ ಎಂಬ ಪಾಠದ ಬಗ್ಗೆ ಇಂದು ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿದೆ, ಇಲ್ಲಿ ಗೋಡ ಅಂದ್ರೆ ಜೇಸುರೇನಪ್ಪ? ಕುದುರೆ. ಕುದುರೆ ನೋಡಿದ್ದೀರಾ? ಹಾಗಾದ್ರೆ ಕುದುರೆಯ ಯಾವ ಬಣ್ಣಗಳ ಕುದುರೆಗಳು ಇರುತ್ತವೆ? ಹೆಸರೇನಪ್ಪ? ಬಿಳಿ, ಕಪ್ಪು, ಯಾವುದು ಬಣ್ಣ? ಮಿಕ್ಸ್ ಆಗಿರ್ತಕ್ಕಂಥದ್ದು, ಕಂದು ಬಣ್ಣದ್ದು ಕುದುರೆ. ಇಷ್ಟೆಲ್ಲ ಬಣ್ಣಗಳ ಕುದುರೆಗಳನ್ನು ನಾವು ನೋಡಿದ್ದೇವೆ. ಆದ್ರಿಂದ ಈ ಪಾಠದಲ್ಲಿ ಹರ ಗೋಡ ಅಂತ ಹೇಳಿದೆ. ಇಲ್ಲಿ ಹರ ಅಂದ್ರೆ ಹಸಿರು ಅಂತ ಹೇಳ್ಬಿಟ್ಟು, ಗ್ರೀನ್ ಆಯ್ತಾ? ಹಾಗಾದ್ರೆ ಹಸಿರು ಕುದುರೆ, ಹಸಿರು ಬಣ್ಣದ ಕುದುರೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಏನಂತ ಹಸಿರು ಬಣ್ಣದ ಕುದುರೆ ಎಲ್ಲಿದೆ ನೋಡಿದ್ರಿ? ನೋಡಿ, ಈ ಪಾಠದಲ್ಲಿ ಹಾಗಾದ್ರೆ ಈ ಬಣ್ಣದ ಕುದುರೆ ಎಲ್ಲಿ ಸಿಗುತ್ತೆ ಅಥವಾ ಯಾವ ರೀತಿ ಏನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ, ಸರಿನಾ? ಹಾಗಾಗಿ ಈ ಒಂದು ಪಾಠದ ಶೀರ್ಷಿಕೆ ಅಂತ ಹರಗೋಡ ಅಂದ್ರೆ ಹಸಿರು ಬಣ್ಣದ ಕುದುರೆ ಅಂತ ಹೇಳ್ಬಿಟ್ಟು. ಇದು ಒಂದು ಸಂಕಲಿ. ಸಂಕಲಿ ಅಂದ್ರೆ ಸಂಗ್ರಹಣೆ ಅಂತ ಹೇಳ್ಬಿಟ್ಟು ಬೇರೆ ಒಂದು ಪಾಠದಲ್ಲಿ ಪುಸ್ತಕದಲ್ಲಿ ಆಯ್ದ ಅಂಶವನ್ನ ನಿಮ್ಗೆ ಅಧ್ಯಯನಕ್ಕೆ ಇಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ ಪಾಠದಲ್ಲಿ ಬರ್ತಕ್ಕಂಥ ಮೊದಲು ನಾವು ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ನಾವು ಇಲ್ಲಿ ಶಬ್ದ ಅಂತ ಕರಿತೀವಿ ಅಥವಾ ನಯ ಶಬ್ದ ಅಂದ್ರೆ ಹೊಸ ಪದಗಳ ಪರಿಚಯ. ಇಲ್ಲಿ ನೋಡಿ, ಇಲ್ಲಿ ಬಾದುಷಾ ಅಂತ ಇದೆ. ಬಾದುಷಾ ಅಂದ್ರೆ ಸಾಮ್ರಾಟ್ ಅಂತ ಇದೆ. ಸಾಮ್ರಾಟ್ ಅಂದ್ರೆ ಏನು? ರಾಜ ಅಥವಾ ಚಕ್ರವರ್ತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಶಾಹಿ ಅಂತ ಇದೆ. ಶಾಹಿ ಅಂತ ಶಬ್ದ ಇದೆ. ಶಾಹಿ ಅಂದ್ರೆ ನೋಡಿ, ಹಿಂದಿ ಅಂತ ಬಾದಶಾ ಅಂತ ಬಾಗ್ ಅಂತ ಇದೆ. ಅಂದ್ರೆ ರಾಜರ ಉದ್ಯಾನವನ, ರಾಜೋದ್ಯಾನವನ ಅಂತ ಕರಿತೇವೆ. ರಾಜೋದ್ಯಾನವನ ಅಂದ್ರೆ ಅರಮನೆಯ ಮುಂಭಾಗಿರ್ತಕ್ಕಂಥ ಏನು ಪಾರ್ಕ್ ನೋಡಿದಿರಲ್ಲ, ಅರಮನೆಯ ಮುಂಭಾಗಿರ್ತಕ್ಕಂಥ ಆ ಮೈದಾನ, ಆ ಮೈದಾನದಲ್ಲಿ ಅಚ್ಚರಿಂದ ಕೂಡಿರುತ್ತೆ. ಅದಕ್ಕೆ ನಾವು ರಾಜೋದ್ಯಾನವನ ಅಂತ ಕರಿತೇವೆ. ಅಂದ್ರೆ ರಾಜನ ವನ, ರಾಜೋದ್ಯಾನ ವನ ಅಂತ ಶಾಹಿ ಅಂತ ಕರಿತೀವಿ. ನೆಕ್ಸ್ಟ್ ಶಾಹಿ ಬಾಗ್ ನೋಡಿ, ಇದ್ರಲ್ಲಿ ಮತ್ತೆ ನೆಕ್ಸ್ಟ್ ಬಿಟ್ಟರೆ ಶಾಹಿ ಬಾಗ್ ಅಂದ್ರೆ ರಾಜೋದ್ಯಾನವನ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೃಕ್ಷ. ವೃಕ್ಷ ಗೊತ್ತಿದೆಯಾ ನಿಮಗೆ? ವೃಕ್ಷ ಅಂದ್ರೆ ಮರ, ಇನ್ನೊಂದರ್ಥ ಪೇಡ್. ನೆಕ್ಸ್ಟ್ ಘಾಸ್. ಘಾಸ್ ಅಂದ್ರೆ ಹುಲ್ಲು. ಹುಲ್ಲು ಅಥವಾ ಹಸಿರು ಹುಲ್ಲು ಅಂತ ಇರ್ತಲ್ಲ ಅದು. ನೆಕ್ಸ್ಟ್ ಸೈರ್. ಸೈರ್ ಅಂತ ಇದೆ ನೋಡಿ, ಸೈರ್. ಸೈರ್ ಅಂದ್ರೆ ಭ್ರಮಣ ಅಂತ ಇದೆ ನೋಡಿ. ಭ್ರಮಣ ಅಂದ್ರೆ ಸಂಚರಿಸು, ಸಂಚರಿಸು ಅಥವಾ ಸುತ್ತಾಡು ಅಥವಾ ಅಡ್ಡಾಡು, ತಿರುಗಾಡು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಶೆಟ್ಲ್. ಶೆಟ್ಲ್. ಶೆಟ್ಲ್ ಅಂದ್ರೆ ಚೆಹರ ಅಂತ ಇದೆ. ಚೆಹರ ಅಂದ್ರೆ ಮುಖ, ಮುಖ. ನೆಕ್ಸ್ಟ್ ಅಟಪಟ ಅಂತ ಇದೆ. ಅಟಪಟ ಅಂದ್ರೆ ಟೇಡ. ಟೇಡ ಅಂದ್ರೆ ಇದೊಂದು ಅರ್ಥ ಅಸಂಗತ, ಅಂದ್ರೆ
ವಕ್ರವಾಗಿ ಮಾತನಾಡೋದು, ವಕ್ರವಾಗಿ. ನೆಕ್ಸ್ಟ್ ಜಹಂಪನಾಹ ಅಂತ ಇದೆ, ಇದೇ ನೋಡ್ಕೊಳ್ಳಿ ಪುಸ್ತಕದಲ್ಲಿ. ಜಹಂಪನಾಹ ಅಂದ್ರೆ ಇದು ದ್ವಾದಶ ಕೋಟಿಗೆ ಸಂಬೋಧನ, ಅಂದ್ರೆ ರಾಜರಿಗೆ ಒಂದು ಸಂಬೋಧನೆ ಮಾಡುವ ಗೌರವ ಪದ. ಜಹಂಪನ ಅಂದ್ರೆ ಗೌರವ ಪದ, ಗೌರವ ಸೂಚಕ ಶಬ್ದ ಅಂತ ಕರೀತೀವಿ. ಶಬ್ದ, ಗೌರವ ಸೂಚಕ ಶಬ್ದ ಅಥವಾ ಪದ. ನಾವೀಗೆ ಆದರಣೀಯ, ರೆಸ್ಪೆಕ್ಟೆಡ್ ಸರ್ ಅಂತ ಕರಿತೀವಿ ನೋಡಿ ಇಂಗ್ಲಿಷ್ ನಲ್ಲಿ. ಹಾಗೆ ಜಹಂಪನ ಅಂದ್ರೆ ರಾಜರಿಗೆ ಸಂಬೋಧನೆ ಮಾಡತಕ್ಕಂಥ ಒಂದು ಗೌರವ ಪದ, ಸ್ವಾಮಿ ಅಂತ ಕರೀತೀವಲ್ಲ ಆ ತರ. ನೆಕ್ಸ್ಟ್ ಸಟಿಕ್, ಸಟಿಕ್ ಅಂದ್ರೆ ಸರಿ ಅಂತ. ಸಟಿಕ್ ಅಂದ್ರೆ ಸರಿ. ನೆಕ್ಸ್ಟ್ ಮುಷ್ಕಿಲ್, ಮುಷ್ಕಿಲ್ ಅಂದ್ರೆ ಕಠಿಣ. ಮುಷ್ಕಿಲ್ ಅಂದ್ರೆ ಕಠಿಣ ಅಂತ ಇದೆ, ಕಠಿಣ. ಖೋಜ್ ಅಂದ್ರೆ ಹುಡುಕುವುದು. ಆಸಾನ್ ಅಂತಿದೆಯಲ್ಲ, ಆಸಾನ್ ಅಂದ್ರೆ ಸರಳ ಅಥವಾ ಸುಲಭ, ಸುತ್ತದೆ. ಖಾಸ್ ಅಂದ್ರೆ ವಿಶೇಷವಾದ, ಶಬ್ದ ಜೊತೆ ಖಾಸ್ ಅಂದ್ರೆ ವಿಶೇಷ, ವಿಶೇಷವಾದದ್ದು. ಸಪ್ತಾಹ, ಸಪ್ತಾಹ ಅಂದ್ರೆ ವಾರ. ಸಪ್ತಾಹ ವಾರ ಅಂದ್ರೆ 7 ದಿನಗಳ ಒಂದು ಸಮೂಹ. ಅದಕ್ಕೆ ನಾವು ಸಪ್ತಾಹ ಅಂತ ಕರಿತೀವಿ. ನೀವು ಇಂಗ್ಲಿಷ್ ವೀಕ್ ಅಂತ ಕರಿತೀರಲ್ಲ ಹಾಗೆ. ಕಿಲ್ಕಿಲಾನ, ಕಿಲ್ಕಿಲಾನ ಅಂದ್ರೆ ಜೋರಾಗಿ ನಗುವುದು. ನೆಕ್ಸ್ಟ್ ಮೂರ್ಖಿ ಖಾನ ಅಂದ್ರೆ ಊರಿ ತರ ಖಾನ ಅಂದ್ರೆ ಕೆಟ್ಟ ರೀತಿಯಲ್ಲಿ ಸೋಲುವುದು. ನೆಕ್ಸ್ಟ್ ಉಲ್ಲು ಬನಾನ ಅಂತ ಇದೆ. ಉಲ್ಲು ಬನಾನ ಅಂದ್ರೆ ಮೂರ್ಖನಾಗಿ ಮಾಡುವುದು, ದಡ್ಡನನ್ನಾಗಿ ಮಾಡುವುದು. ಜಾಲ್ಮೆ ಪಾಯ್ಸ ಅಂತ ಇದೆ, ಅದರಂತ ವಶೀಕರಣ ಅಂದ್ರೆ ತನ್ನ ಹಿಡಿತದಲ್ಲಿ ಇರುವುದು, ತನ್ನ ಹಿಡಿತದಲ್ಲಿ ಇರುವುದು. ಇಷ್ಟು ಈ ಅರಾಗೋಳ ಪಾಠದ ಶಬ್ದಾರ್ಥಗಳು. ಅರ್ಥ ಆಯ್ತಾ? ಈಗ ಪಾಠವನ್ನ ನೋಡೋಣ. ನೋಡಿ, बच्चे बीरबल की चतुराई का परिचय करते हैं. ನೋಡಿ, ಈ ಪಾಠದ ಮೂಲಕ ಇಲ್ಲಿ ಅಕ್ಬರ್ ಮತ್ತೆ ಬೀರ್ಬಲ್ ಹೆಸರು ಕೇಳಿದ್ರೆ ನೀವು, ಅಕ್ಬರ್ ಅವರು ಬೀರ್ಬಲನ ವಾಸ್ತವಿರ್ತಕ್ಕಂಥ ಆ ಮಂತ್ರಿ ಆಗಿರ್ತಕ್ಕಂಥ ಬೀರ್ಬಲನ ಬುದ್ಧಿವಂತಿಕೆಯನ್ನ ಪರೀಕ್ಷೆ ಮಾಡ್ತಾರೆ. ಯಾರು? ರಾಜ ಆಗಿರ್ತಕ್ಕಂಥ ಅಕ್ಬರ್. ಸರಿ ನೋಡಿ, बच्चे बीरबल की चतुराई का परिचय प्राप्त करते हैं. ಮಕ್ಕಳು ಬೀರ್ಬಲನ ಬುದ್ಧಿವಂತಿಕೆಯನ್ನ, ಚತುರಾಯಿ ಅಂದ್ರೆ ಬುದ್ಧಿವಂತಿಕೆಯನ್ನ ಪರಿಚಯ ಪ್ರಾಪ್ತ करते हैं, ಪರಿಚಯವನ್ನ ತಿಳ್ಕೊಳ್ತಾರೆ. ಯಾರ? ಬೀರ್ಬಲನ. ನಿಮ್ಗೆ ಗೊತ್ತು ಬೀರ್ಬಲನ ಕಥೆಗಳು ಗೊತ್ತಿರಲಿಲ್ವಾ? ಅಕ್ಬರ್ನ ಆಸ್ಥಾನ ಇರ್ತಕ್ಕಂಥ ಒಬ್ಬ ಒಳ್ಳೆಯ ಬುದ್ಧಿವಂತ ಮಂತ್ರಿ. ಇವರನ್ನ ಅಕ್ಬರ್ ಮಹಾರಾಜ ಇವರನ್ನ ಬುದ್ಧಿವಂತಿಕೆ ಪರೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ಇಟ್ಟಿರ್ತಾರೆ, ಪರೀಕ್ಷೆ ಇಟ್ಟಿರ್ತಾರೆ. ಯಾವ ಪರೀಕ್ಷೆ? ಹಸಿರು ಬಣ್ಣದ ಕುದುರೆಗಾಗಿ ಬೇಕು ಅಂತ ಹೇಳ್ಬಿಟ್ಟು. ಅವಾಗ ಅವನು ಹೇಳ್ಬಿಡ್ತಾನೆ, ನಿಮ್ಗೆ ಗೊತ್ತಿದೆ ಇಷ್ಟೆಲ್ಲ ಕಲರ್ ಇದಾವೆ, ಹಸಿರು ಬಣ್ಣದ ಬೇಕು ಅಂದಾಗ ಅವನು ಏನು ಒಂದು ತಲೆಯನ್ನು ಉಪಯೋಗಿಸ್ತಾನೆ ಅನ್ನೋದನ್ನ ಈ ಪಾಠದಲ್ಲಿ ಇದೆ. ಅರ್ಥ ಆಯ್ತಾ? ನೋಡಿ, ಹಾಗಾದ್ರೆ ನೀವಾಗಿದ್ರೆ ಆಯ್ತು ತಗೊಂಡ್ಬರ್ತೀನಿ ಅಂತ ಹೋಗಿ ಎಲ್ಲೇನೋ ಹೋಗಿ ಪೇಂಟ್ ಹೊಡ್ಕೊಂಡ ಏನೇನೋ ಬಂದ್ಬಿಡ್ತಿದ್ವಿ. ಹಾಗೆ ಈ ಮಂತ್ರಿ ಏನು ಒಂದು ಬುದ್ಧಿವಂತಿಕೆಯನ್ನ ಓಡಿಸ್ಬಿಟ್ಟು ಆ ರಾಜನಿಗೆ ವಿಷಯವನ್ನ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡ್ಕೊಳ್ಳಿ.
बादशाह अकबर घोड़े पर शाही बाग में घूमने गए। उनके साथ मंत्री बीरबल थे। चारों ओर हरे भरे वृक्ष और हरी हरी घास देखकर अकबर बहुत खुश हुई। उन्हें लगा कि बगीचे में सैर करने के लिए घोड़ा भी हरा रंग का ही होना चाहिए। उन्होंने बीरबल से कहा, बीरबल, मुझे हरे रंग का घोड़ा चाहिए, तो मुझे 7 दिन में हरा रंग का घोड़ा ला दो। यदि तुम हरा रंग का घोड़ा ना ला सके तो हमें अपनी शक्ल मत दिखाओ। अकबर और बीरबल दोनों को यह मालूम था कि हरे रंग का घोड़ा तो होता ही नहीं, लेकिन अकबर को बीरबल की परीक्षा लेनी थी। दरअसल इस प्रकार के हटे-पटे सवाल करके वे चाहते थे कि बीरबल अपनी हार स्वीकार कर ले और कहे, जहां पनाह मैं हार गया। मगर बीरबल भी अपने जैसे ये ही थे। बीरबल हर सवाल का सटीक उत्तर देते थे कि बादशाह अकबर को मुंह की खानी पड़ती थी। बीरबल हरे रंग के घोड़े की खोज के बहाने 7 दिन तक इधर उधर घूमते रहे। 8वें दिन वे दरबार में हाजिर हुए और बादशाह से बोले, जहां पनाह मुझे हरे रंग का घोड़ा मिल गए। बादशाह को आश्चर्य हुआ। उन्होंने कहा, जल्दी बताओ कहाँ है हरा घोड़ा। बीरबल ने कहा, जहां पनाह घोड़े तो आपको मिल जाएंगे। मैंने बड़ी मुश्किल से उसे खोज है, मगर उसके मालिक की 2 शर्त रखी है। और देवेश्वरी मल्ली ನೋಡ್ಕೊಂಡು ಕೂಸೋ ಹಿಂದೆ बाग में घूमने गए। उनके साथ मंत्री बीरबल थे। चारों ओर हरे भरे वृक्ष हरी हरी घास देखकर अकबर बहुत खुशी हुई। उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए। उन्होंने बीरबल से कहा, बीरबल, मुझे हरा रंग का घोड़ा चाहिए। तुम मुझे 7 दिन में हरे तुम मुझे 7 दिन में हरे रंग का घोड़ा दे। यदि तुम हरे रंग का घोड़ा ना ला सके तो हमें अपनी शक्ल मत दिखाओ। अकबर और बीरबल
दोने दोने के यहाँ मालूम ताकि हाँ हरे गंगा का घोड़ा तो सौदा होता ही रही है लेकिन लेकिन अकबर को बीरबल की परीक्षा परीक्षा लेनी थी बैठा हाँ ಉಪ್ಪಳೆ एक दिन ಅಂದ್ರೆ ಒನ್ ಡೇ ಅಂದ್ರೆ ಒಂದು ದಿನ ಬಾದಶಾಹ मतलब ಸಾಮ್ರಾಟ್ ಅಂದ್ರೆ ರಾಜ ಒಡೆಯ ಚಕ್ರವರ್ತಿ ಯಾರಪ್ಪ ಅಂದ್ರೆ ಅಕ್ಬರ್ ಯಾರಲ್ಲಿ ಅಕ್ಬರ್ ಇವರು ಸಾಮ್ರಾಟ್ एक दिन बादशाह अकबर घोड़े पर घोड़े ಅಂದ್ರೆ ಕುದುರೆ पर ಅಂದ್ರೆ ಮೇಲೆ ಒಂದು ದಿನ ಅಕ್ಬರ್ ರಾಜ ಅಕ್ಬರ್ ಆಗಿರ್ತಕ್ಕಂಥವರು ಕುದುರೆಯ ಮೇಲೆ ಶಾಹಿ ಬಾಗ್ में घूमने गए शाही बाग में अगर शाही बाग ಅಂದ್ರೆ ಅಲ್ಲ ಅಕ್ಬರ್ ಬರ್ಸಿದ್ದೀನಿ ನಾನು शाही बाग ಏನು ಲಕ್ಷ್ಮಿ ಶಾಹಿ ಬಾಗ್ ಮತ್ತೆ ಏನ್ ಬರ್ಕೊಂಡ್ರಿ ರಾಜೋದ್ಯಾನವನ ರಾಜನ ಅರಮನೆಯ ಮುಂಬೈ ಇರ್ತಕ್ಕಂಥ ಪಾರ್ಕ್ ಅಂತ ಕರಿತೀವಲ್ಲ ಆ ಮೈದಾನ ಆ ಉದ್ಯಾನವನ ಅಲ್ಲಿ ಘೂಮ್ನೆ ಗಯೆ ಏನ್ ಮಾಡ್ತಿದ್ದ ಘೂಮ್ನ ಅಂದ್ರೆ ಸಂಚರಿಸ್ತಾ ಇದ್ದ ಅದರ ಅರ್ಥ ವಾಕ್ ಮಾಡ್ತಾ ಇದ್ದ ಅಂತ ಅರ್ಥ ಯಾರು ರಾಜ ಯಾರು ರಾಜ ಅಕ್ಬರ್ ಎಲ್ಲಿ ಅವನು ಸಂಚರಿಸ್ತಿದ್ದ ಶಾಹಿ ಬಾಗ್ ಹಿಂದಿಯಲ್ಲಿ ಶಾಹಿ ಬಾಗ್ ಅಂತ ಕರೆಯೋದು ಆ ಕನ್ನಡ ಅರ್ಥ ರಾಜೋದ್ಯಾನವನ ಅಂದ್ರೆ ರಾಜನ ಮುಂದೆ ಇರ್ತಕ್ಕಂಥ ಅರಮನೆಯ ಆ ವನದಲ್ಲಿ ಆ ಮೈದಾನದಲ್ಲಿ ಆ ಪಾರ್ಕ್ ಅಲ್ಲಿ ಅವರ ವಾಕ್ ಮಾಡ್ತಾ ಇದ್ರು ಇವ್ರು ರಾಜನ ಮೇಲೆ ಬೆಳಿಗ್ಗೆ ಸಾಯಂಕಾಲ ವಾಕ್ ಮಾಡ್ತಾ ಇದ್ದಾರೆ ಹೌದಲ್ವಾ ಅಲ್ಲಿ ಎಲ್ಲಿ ಒಂದಿನ ಯಾವ್ದ್ರ ಮೇಲೆ ಕುದುರೆ ಮೇಲೆ उनके साथ मंत्री बीरबल थे उनके साथ अकबर के साथ अकबर में ಜೊತೆಗೆ ಯಾರಿದ್ರು ಮಂತ್ರಿ ಬೀರ್ಬಲ್ ಇದ್ದರು ಅದರ ಮಂತ್ರಿ ಹೆಸರೇನು ಬೀರ್ಬಲ್ ಯಾರ ಆಸ್ಥಾನದಲ್ಲಿ ಇರೋದು ಅಕ್ಬರ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿ ಯಾರು ಬೀರ್ಬಲ್ ಇವರು ಈಗ ಒಬ್ಬ ಮಂತ್ರಿ ಒಬ್ಬ ರಾಜ ವಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಒಬ್ಬರೇ ಇರ್ತಾರಲ್ಲ ಮಂತ್ರಿಗಳು ಅವ್ರ ಸೇವಕರು ಅವರಿಂದ ಒಳ್ಳೆ ಸುತ್ತಾಡ್ತಾ ಇರ್ತಾರೆ ಹಾಗೆ ಮಂತ್ರಿ ಜೊತೆಗೆ ಸುತ್ತಾಡ್ತಾ ಇದ್ರು ಆ ಉದ್ಯಾನ ಎಲ್ಲಿ ತನಕ ಗೊತ್ತಾ ಅರಮನೆ ಮುಂದೆ ಇರ್ತಕ್ಕಂಥ ಪಾರ್ಕ್ ನೀವು ಮೈಸೂರು ಪ್ಯಾಲೇಸ್ ನೋಡಿರಪ್ಪ ಅರಮನೆ ಮುಂದೆ ಹೆಂಗಿದೆ ಅದೆಲ್ಲ ಪಾರ್ಕ್ ಹೆಂಗಿರುತ್ತೆ ಸುಂದರವಾಗಿರ್ತದವ ಯಾವ ಬಣ್ಣಾಗಿರುತ್ತೆ ಹಚ್ಚ ಹಸಿರಿಂದ ಕೂಡಿರುತ್ತೆ ಹೌದಲ್ಲ ಹಂಗೆ ಈ ರಾಜನ ಅರಮನೆ ಮುಂದೆ ಇರ್ತಕ್ಕಂಥ ಉದ್ಯಾನವನ ಚಾರೋ ಸುತ್ತಲೂ ಹರೆ ಭರೆ ಹಸಿರಿನಿಂದ ತುಂಬಿರ್ತಕ್ಕಂಥ ಮರ ಗಿಡಗಳು ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಮರ ಗಿಡಗಳು ಹರಿ ಹರಿ ಘಾಸ್ ಹಚ್ಚ ಹಸಿರಿನೆಯ ಆ ಹುಲ್ಲು ಗಾಬರು ಎಲ್ಲ ಕೂಡ ಹಚ್ಚ ಹಸಿರಿಂದ ಕೂಡಿರುತ್ತೆ देखकर अकबर बहुत खुश हुए अकबर ನೋಡ್ಬಿಟ್ಟು ಏನಾಯ್ತು ಬಹಳ ಆನಂದವಾಯಿತು ಖುಷಿ ಆಯ್ತು ಸಂತೋಷ ಆಯ್ತು ನೀವು ಮೈಸೂರು ಪ್ಯಾಲೇಸ್ ಬಂದವರು ಗೊತ್ತಾಗ್ತ ಹೊಸ ನೋಡ್ರಪ್ಪ ಎಷ್ಟು ಚೆನ್ನಾಗಿತ್ತಲ್ಲ ಅಲ್ಲಿ ಫೋಟೋ ತಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀರಿ ಅಂತೂ ಮುಂದೆ ಮತ್ತೆ KRS ಹತ್ರ ಹೋಗ್ಬಿಟ್ಟು ಅಲ್ಲಿ ಒಳ್ಳೆ ಬಹಳ ಚೆನ್ನಾಗಿದೆ ಅಲ್ಲಿನೆಲ್ಲ ಪಾರ್ಕ್ ಹೌದಲ್ಲ ಎಲ್ಲ ಇಲ್ಲಿ ನೋಡೋ ಕೂಡ ಹಚ್ಚ ಹಸಿರೇ ಎಷ್ಟು ಚೆನ್ನಾಗಿದೆ ಅದು ನೋಡಿದಾಗ ಏನಾಗುತ್ತೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೋಗಲ್ವಾ ಸಂತೋಷ ಆಗುತ್ತೆ ಹಂಗ ರಾಜನಿಗೆ ಸಂತೋಷ ಆಯ್ತು उन्हें लगा अब अनिस्तो कि बगीचे में सैर करने के लिए अगर ಈ ಬಗೀಚೆ ಅಂದ್ರೆ ಈ ತೋಟದಲ್ಲಿ ಈ ಪಾರ್ಕ್ ನಲ್ಲಿ ಈ ಉದ್ಯಾನವನದಲ್ಲಿ ಸೈರ್ करने के लिए
ಪ್ರತಿದಿನ ಸುತ್ತಾಡುವುದಕ್ಕಾಗಿ ಗೋಡೆಯಲ್ಲಿ ಹರಿದಂತಾಗಿ ಹೋದ ಛಾಯೆ. ಈ ನನ್ನ ನಾವು ಬಳಸ್ತಕ್ಕಂಥ ಕುದುರೆ, ನಾನು ಕುದುರೆಯಲ್ಲಿ ಸವಾರಿ ಮಾಡ್ತಲ್ಲ, ಇದು ಸಹ ಮೈಸೂರು ಬಣ್ಣದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡ. ಯಾರೋ ಅಕ್ಬರ್ ರಾಜ. ನಾನೀಗ ಯಾರು ಬಿಳೆ ಬಣ್ಣದಲ್ಲಿ ಓಡಾಡ್ತಾ ಇದೀನಿ, ಇಲ್ಲಿ ನೋಡಿದ್ರೆ ಎಲ್ಲ ಹಚ್ಚಿದೆ, ಕುದುರೆನ ಅದೇ ಕಲರ್ ಅಂದ್ರೆ ಎಷ್ಟು ಮ್ಯಾಚ್ ಚೆನ್ನಾಗಿರ್ತಲ್ಲ ಮ್ಯಾಚಿಂಗ್ ಅಂತ ಅನ್ಕೊಂಡ. ಯಾರೋ ರಾಜ ಅಕ್ಬರ್. ಆವಾಗ ಈ ವಿಚಾರವನ್ನ ಅವನ ಜೊತೆಗಿದ್ರಲ್ಲ ಮಂತ್ರಿ, ಯಾರು ಜೊತೆಗಿದ್ರಲ್ಲ ಮಂತ್ರಿ ಯಾರು ಬೀರ್ಬಲ್. ನೋಡಿ ಒಂದೊಂದು ಬೀರ್ಬಲ್ ಸೇ ಕಹ, ಬೀರ್ಬಲ್ ಈ ವಿಚಾರವನ್ನ ಹೇಳ್ತಾನೆ. ನೋಡಿ ಏನಂತ ಹೇಳ್ತಾನೆ, ಬೀರ್ಬಲ್ ಮುझे हरे रंग का घोड़ा चाहिए. ಆರ್ಡರ್ ಮಾಡ್ತಾನೆ, ಏ ಬೀರ್ಬಲ್ ಬಾಯಿ, ಮುझे ನನಗೆ ಹರೆ ರಂಗ ಘೋड़ा चाहिए, ನನಗೆ ಹಸಿರು ಬಣ್ಣದ ಕುದುರೆ ಬೇಕು, ಗ್ರೀನ್ ಕಲರ್ ಹಾರ್ಸ್ ಬೇಕು, ಹಸಿರು ಬಣ್ಣದ ಕುದುರೆ ಬೇಕು ಅಂತ ಹೇಳ್ತಾರೆ. तो मुझे 7 दिन में हरे रंग का घोड़ा ला दो. ನೋಡೋ ಹೇಳ್ತೀನಿ, 7 ದಿನ 7 ದಿನ ಟೈಮ್ ಕೊಡ್ತೀನಿ ಅಂದ್ರೆ ಒಂದು ವಾರ. 7 दिन में हरे रंग का घोड़ा ला दो. ವಾರ ಟೈಮ್ ಕೊಡ್ತೀನಿ, 7 ದಿನ. ನಾನು ಎಲ್ಲಿದೆಯೋ ಗೊತ್ತಿಲ್ಲ, ಹುಡುಕಿ ಬಂದು ನನಗೆ ಕೊಡಬೇಕು, ಈ ಹಸಿರು ಕಲರ್ ಕುದುರೆ ಬೇಕು ನನಗೆ ಅಂತ ಮಂತ್ರಿ ಬೀರ್ಬಲ್ಗೆ ಆರ್ಡರ್ ಮಾಡ್ತಾನೆ ರಾಜ ಅಕ್ಬರ್. ಮತ್ತೆ ಎಲ್ಲರ ಮುಂದೆ ಸುಳ್ಳು ಹೇಳಿದ್ರೆ, यदि तुम हरे रंग का घोड़ा ना ला सके तो, ಒಂದು ವೇಳೆ ನೀವು ಕುದುರೆಯನ್ನ ತಂದೆ ಇದ್ರೆ, ಹುಡುಕೊಂಡು ಬರದೇ ಇದ್ರೆ, हमें अपनी शक्ल मत दिखाओ, ನೀವು ನನಗೆ ಮುಖ ತೋರಿಸ್ಬೇಡ, ನನ್ನ ಅರಮನೆಯಿಂದ ಹೊರಟೋಗ್ಬಿಡು. ನೀನೇ ಸುಳ್ಳು ಹೇಳಿ ಸುಮ್ಮನೆ ಹಾಗೆ ಬಂದೆ ಅಂದ್ರೆ ನನ್ನ ಮುಖ ತೋರಿಸ್ಬೇಡ ನನಗೆ, ನಮ್ಮ ಅರಮನೆಯಿಂದ ಬಿಟ್ಟು ಹೋಗ್ತಿರ್ಬೇಕು ನೀನು ಅಂತ ಹೇಳ್ತಾನೆ, ಆರ್ಡರ್ ಮಾಡ್ತಾನೆ ರಾಜ. यदि तुम हरे रंग का घोड़ा ना लाके सके तो तुम शक्ल मत दिखाओ. अकबर और बीरबल दोनों को यहाँ मालूम था. अकबर ने ಗೊತ್ತಿತ್ತು, बीरबल ने मालूम था, ಅಂದ್ರೆ ತಿಳಿದಿತ್ತು, ಗೊತ್ತಿತ್ತು. ಏನಪ್ಪ ಅಂದ್ರೆ हरे रंग का घोड़ा तो होता ही नहीं है. ಇಬ್ರಿಗೂ ಗೊತ್ತಿರುತ್ತೆ. ಹಸಿರು ಬಣ್ಣದ ಕುದುರೆ ನೋಡಿದ್ರೆ ಪ್ರಪಂಚದಲ್ಲಿ ಇಬ್ರಿಗೂ ಗೊತ್ತಿದೆ. ಆದ್ರೆ ರಾಜ ಪರೀಕ್ಷೆ ಮಾಡ್ಬೇಕು ಅಂತ ಮಂತ್ರಿನ ಇಬ್ರು ಗೊತ್ತಿದೆ. ಅವನು ಕೂಡ ಎಲ್ಲಿ ಸಿಗ್ತಾರಂತ ನೇರವಾಗಿ ಹೇಳಲ್ಲ, ಅದೇ ಸಿಗ್ತದ ಮಹಾರಾಜ, ನಾನು ಎಲ್ಲ ಕಲರ್ ನೋಡಿದ್ರೆ ಏನಿದೆ ಭೂಲೋಕ ಎಲ್ಲಿ ಸಿಗಲ್ಲ ಅಂತ. ನಾನು ನೋಡೋಣ ಟೆಸ್ಟ್ ಮಾಡೋಣ ಅಂತ ಹೇಳಿ ಈ ಹೇಳ್ತಿದ್ದಾರೆ. ಇಬ್ರು ಗೊತ್ತಿದೆ ಸಿಗಲ್ಲ ಅಂತ, ಆದ್ರೂ ಆರ್ಡರ್ ಮಾಡ್ತಾರೆ. घोड़ा तो नहीं था, लेकिन अकबर को बीरबल की परीक्षा लेने की. ಆದ್ರೆ ಅಕ್ಬರನ ಬೀರ್ಬಲನನ್ನ ಪರೀಕ್ಷೆ ಮಾಡುತ್ತಿದ್ದ, ಬುದ್ಧಿವಂತಿಕೆಯನ್ನ ಟೆಸ್ಟ್ ಮಾಡ್ತಿದ್ದ. ಅವಾಗ ದರअसल इस प्रकार के अटे-पटे सवाल ನೋಡಿ, ತಕ್ಷಣ ಕೂಡ ಈ ರೀತಿಯಾಗಿರ್ತಕ್ಕಂಥ ಅವರಿಗೆ ತಿಳಿದಿರ್ತಕ್ಕಂಥ ಈ ಪ್ರಶ್ನೆಗೆ, ಸವಾಲ್ ಅಂದ್ರೆ ಪ್ರಶ್ನೆ, ಈ ವಕ್ರವಾಗಿರ್ತಕ್ಕಂಥ ಈ ಪ್ರಶ್ನೆಗೆ चाहते थे कि बीरबल अपने हार स्वीकार कर ले. ಅದಕ್ಕೆ ಬೀರ್ಬಲ್ ಅಕ್ಬರ್ ಗೊತ್ತಿತ್ತು ಇವನು ಸಿಗಲ್ಲ ಅಂತ ಹೇಳ್ಬಿಟ್ಟು ತನ್ನ ಸೋಲನ್ನು ಉಟ್ಕೊಳ್ತಾರೆ. ಮಂತ್ರಿ ಸೋಲನ್ನು ಉಟ್ಕೊಳ್ತಾರೆ, ಸಿಗಲ್ಲ ರಾಜ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕಹೆ ಜಹಾಂ ಪನಾಹ ಮೈ ಹಾರ್ ಗಯಾ. ಸ್ವಾಮಿ ನಾನು ಸೋತ್ಬಿಟ್ಟೆ ಅಂತ ಬಂದು ನನಗೆ ತಾಯಿ ಬೀಳ್ತಾರೆ ಅಂತ ತಿಳ್ಕೊಂಡಿದ್ರು. ಯಾರು? ಅಕ್ಬರ್. ಬೀರ್ಬಲ್ ಇದಕ್ಕೆ ಸಿಗಲ್ಲ ಅಂತ ಹೇಳಿ ನನ್ನ ತಾಯಿ ಬೀಳ್ತಾರೆ, ಒಪ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ರು. ಮಗ ಬೀರ್ಬಲ್ अपने जैसा एक ही थे. ಆದ್ರೆ ಬೀರ್ಬಲ್ ಬಹಳ ಬುದ್ಧಿವಂತ ಇದ್ರು, ಹಂಗ ಮಾಡ್ಲಿಲ್ಲ. बीरबल हर सवाल का सही का उत्तर देते थे कि बादशाह अकबर को मुंह की खाना पड़ती थी. ನೋಡಿ, बीरबल हर सवाल का, बीरबल ಪ್ರತಿಯೊಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದೇ ಆಗಿದ್ರೆ बादशाह अकबर को मुंह की खाना पड़ती थी. बादशाह अकबर के ಏನಾಗುತ್ತೆ, मुंह की खाना पड़ती थी. ಅವನಿಗೆ ಕೂಡ ಏನಾಯ್ತು, ಸೇಮ್ ಆಗ್ತಾ ಇತ್ತು. ಯಾಕಂದ್ರೆ ನೇರ ಉತ್ತರ ಕೊಡ್ಲಿಲ್ಲ. ಅವಾಗ ಬೇಡ
बीरबल हरे रंग के घोड़े की कोच के बहाने 7 दिन तक इधर उधर घूमते रहे. बीरबल ಆಯ್ತು ಒಪ್ಕೊಂಡು ಆಯ್ತು ತಪ್ಪಿನ ಅಂತ ಹೇಳ್ಬಿಟ್ಟು ಹರಿಯ ರಂಗ ಗೋಡೆಗೆ ಕೋಸ್ಗೆ ಹಸಿರು ಬಣ್ಣದ ಕುದುರೆಯ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಆಸ್ಥಾನದಿಂದ ಆ ನೆಪದಿಂದ 7 ದಿನ ಆರಾಮ್ ಅಡ್ಡಾಡಿದ. ಅವ್ರ ಮನೆ ಇವ್ರ ಮನೆ ನೆಂಟರ ಮನೆ ಅಲ್ಲಿ ಇಲ್ಲಿ ಅಂತ ಹೇಳಿದ್ರು. ಹಾಗಾಗ ಅಕ್ಬರ್ ಆಸ್ಥಾನದಲ್ಲಿ ಇದ್ದವರು ಬೀರ್ಬಲ್ಗೆ ತಮ್ಮ ರಜೆ ಕೊಟ್ಟಾಗ ಏನಾರು ಯಾಕೆ ಚೆನ್ನಾಗಿದೆ ನನಗೆ 7 ದಿನ ಎಲ್ಲಿ ಬೇಕಾದ್ರೆ ಅಡ್ಡಾಡಿ ಬರ್ಬೋದು, ರಾಜರಿಗೆ ಆರ್ಡರ್ ಮಾಡಿದ್ದಾರೆ 7 ದಿನ ಟೈಮ್ ಕೊಡ್ತೀನಿ ಅಂತ ಉಪಯೋಗ ಅಂತ ಹೇಳ್ಬಿಟ್ಟು 7 ದಿನ ಈ ಒಂದು ನೆಪ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿದ್ರು. ನೆಂಟರ ಮನೆ ಇವ್ರ ಮನೆಗೆ ಆ ಪಕ್ಕದ ಸಾಮ್ರಾಜ್ಯ ಎಲ್ಲ ಹೋದ್ರು. ಕೊನೆಗೆ 8ನೇ ದಿನ 8ನೇ ದಿನಕ್ಕೆ ವಾಪಸ್ ಬರ್ಬೇಕಲ್ಲ, 7 ದಿನ ಟೈಮ್ ಕೊಟ್ಟಿದ್ರು. 8ನೇ ದಿನ ದರ್ಬಾರ್ ಮೇ ಹಾಜಿರ್ ಹುए. ರಾಜನ ದರ್ಬಾರ್ಗೆ ರಾಜನ ಆಸ್ಥಾನ ಇತ್ತಲ್ಲ ಅದೆಲ್ಲ ಮೀಟಿಂಗ್ ಕರ್ತಕ್ಕಂಥ ಆಸ್ಥಾನ ವೇದಿಕೆಗೆ ಹಾಜಿರ್ ಹುए. ಹಾಜಿರಾದ್ರು, ಅವ್ರು ಬಂದ್ರು. ಅವ್ರು ಬಾದಶಾಹ ಸೆ ಬೋಲೆ, ಆ ರಾಜಗೆ ಹೇಳಿದ್ರು, ಯಾರು ಮಂತ್ರಿ ಬೀರ್ಬಲ್ ನೋಡಿ ಏನಂತ ಹೇಳಿದ್ರೆ ಜಹಂಪನಾಹ, ಜಹಂಪನ ಅಂದ್ರೆ ಸ್ವಾಮಿ, मुझे हरे रंग का घोड़ा मिल गया. ರಾಜೇ ನನಗೆ ನೀವು ಹೇಳಿರ್ತಕ್ಕಂಥ ಬಣ್ಣದ ಕುದುರೆ ನನಗೆ ಸಿಕ್ಬಿಡ್ತು ಅಂತ ಹೇಳ್ದ ಮಂತ್ರಿ. ಬಾದಶಾಹೋ ಆಶ್ಚರ್ಯ ಹುआ. ನಾನು ಏನೋ ಮಾಡ್ಬೇಕಂತಿದ್ದೇವನಿಗೆ ಏನಪ್ಪ ಮುಖ್ಯ ಬಂದ್ಬಿಟ್ಟಿದಾನಲ್ಲ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಯ್ತು. ಉನ್ನೋನೆ ಕಹಾ, ಅದಕ್ಕೆ ಅವ್ರು ಹೇಳ್ತಾರೆ ಜಲ್ದಿ ಬತಾವೋ, ಎಲ್ಲಿ ಕೇಳು, ಕಹಾ ಹೈ ಹರ ಎಲ್ಲಿದೆ ಹಸಿರು ಬಣ್ಣದ ಕುದುರೆ. ಬೀರ್ಬಲ್ ನೆ ಕಹಾ, ಅದು ಬೀರ್ಬಲ್ ಹೇಳ್ತಂದ್ರೆ ಬೀರ್ಬಲ್ ನೆ ಕಹಾ ಜಹಂಪನಾಹ ಅಂದ್ರೆ ಸ್ವಾಮಿ घोड़ा तो आपका मिल जाएगा, कुದುರೆ ಸಿಕ್ಕಾಯ್ತು. ಮರಿ ಬड़ी मुश्किल से उसे खोजा है, ಬಹಳ ಕಷ್ಟಪಟ್ಟು ಹುಡುಕ್ಬಿಟ್ಟೆ. ನೀವು ಹೇಳಿದ್ರಲ್ಲ ಆರ್ಡರ್ ಮಾಡಿದ್ರಲ್ಲ ಬಹಳ ಕಷ್ಟಪಟ್ಟೆ, ಕಷ್ಟಪಟ್ಟು ಹುಡುಕಿದೆ. ಮಗರ್ ಉಸ್ಕೆ ಮಾಲಿಕ್ ನೆ 2 ಶರತ್ ರಖಿ ಹೈ. ಆದರೆ ಆ ಕುದುರೆಯ ಮಾಲೀಕನು ನನಗೆ 2 ಷರತ್ತು ಹಾಕಿದ್ದಾರೆ. ಷರತ್ತನ್ನು ಗೊತ್ತಲ್ವಾ, 2 ಒಪ್ಪಂದ, 2 ರೂಲ್ಸ್ ಹಾಕಿದ್ದಾರೆ. ನನಗೆ ಹೇಳಿದ್ದಾರೆ, ಅಗ್ರಿಮೆಂಟ್ ಹೇಳಿದ್ದಾರೆ, 2 ಷರತ್ತು ಹಾಕಿದ್ದಾರೆ. ಏನಪ್ಪ ಅಂದ್ರೆ ಯಾವುದು ರಾಜನಿಗೆ ಷರತ್ತು ಅಂತ ಹೇಳ್ತಾರೆ ಅವರು. ಬಾದಶಾಹಿ ರಾಜ ಹೇಳ್ತಂದ್ರೆ ಕ್ಯಾ ಷರತ್ ಹೈ, ಏನಂತ ಷರತ್ತು, ಏನು ರಾಜ್ಯ ಕೊಡ್ಬೇಕಾ, ಕಪ್ಪ ಕಾಡಿ ಕೊಡ್ಬೇಕಾ, ವಜ್ರ ವೈಡೂರ್ಯ ಕೊಡ್ಬೇಕಾ, ಏನ್ ಹೇಳೋ ಕೊಡೋಣ, ಅದಕ್ಕೆಲ್ಲ ಬೇಕೇ ಬೇಕು ಅಂತ ಹೇಳ್ತಾರೆ ರಾಜ. ಅದಕ್ಕೆ ಅದೇನಲ್ಲ ನೋಡಿ, ಪಹಲಿ ಷರತ್ ಹೈ ಕಿ घोड़ा लेने के लिए आपको स्वयं जाना चाहिए. ಆ ಕುದುರೆ ತೆಗೆದುಕೊಂಡು ಹೋಗಿ ಸ್ವತಃ ನೀವೇ ಹೋಗ್ಬೇಕಂತೆ. ಆ ಕುದುರೆ ನಮಗೆ ಕೊಡಲ್ಲಂತೆ, ಸ್ವತಃ ನೀವೇ ಹೋಗ್ಬೇಕಂತೆ ಆ ಕುದುರೆನ ತೆಗೆದುಕೊಂಡು ಬರಕ್ಕೆ. ಒಂದು ಷರತ್ತು. ಅದಕ್ಕೆ ರಾಜನಿಗೆ ನಗ್ತಾನೆ, ಏನ್ ದೊಡ್ಡದಲ್ಲ, ಹೋಗ ನಡೆಯೋ. ರಾಜನಿಗೆ ಅವ್ರನ್ನ ನಡ್ಕೊಂಡು ಹೋಗೈತ, ಮತ್ತೆ ಇನ್ನೊಂದು ಕುದುರೆ ಹಾಕೊಂಡು ಹೋಗೋಣ ಅಂತ, ನೀನು ಈ ಕುದುರೆ ಹಾಕೊಂಡು ನಾನು ಅದಕ್ಕೆ ಹಸಿರು ಕುದುರೆ ಹಾಕೊಂಡು ಬರೋಣ, ಏನ್ ದೊಡ್ಡ ಸೇವೆ ಕಳಿ ಎಷ್ಟು ದೂರ ಆಗಲಿ ಅಂತ ಹೇಳಿ ಖುಷಿ ಪಡ್ತಾನೆ. यह तो बड़ी आसान शरत है, ये बड़ा इजी सुलभ, ये दೊಡ್ಡದಲ್ಲ. दूसरी शरत क्या है, ಅದ್ರ ಎರಡನೇದೇನು, ಒಂದನೇ ಈಜಿ ಬಿಡು ಹೋಗೋಣ, ಎರಡನೇದೇನು ಅದಕ್ಕೆ ಹೇಳ್ತಾರೆ घोड़ा खास रंग का है. ಕುದುರೆ ವಿಶೇಷ ಬಣ್ಣದ ಕುದುರೆ ಅದು, ಹೌದಲ್ಲ. ಸ್ವಲ್ಪ ಸಿಗಲ್ಲ, ಎಲ್ಲಾ ಕಲರ್ ಸಿಗುತ್ತೆ, ಆದ್ರೆ ಹಸಿರು ಬಣ್ಣ ಸಿಗಕ್ಕೆ ಸಾಧ್ಯ ಇಲ್ಲ, ವಿಶೇಷ ಕಲರ್. ಹಾಗಾಗಿ इसलिए उसे लाने का दिन भी खास ही होगा. ಅದನ್ನ ತೆಗೆದುಕೊಂಡು ಬರ್ತಕ್ಕಂಥ ಆ ದಿನನೂ ಕೂಡ ವಿಶೇಷವಾಗಿರ್ಬೇಕು. ಅಂದ್ರೆ ತಗೊಂಡು ಬರಕ್ಕೆ ಕೂಡ ವಿಶೇಷವಾಗಿ ಇರಬೇಕು. खास रंग का है, इसलिए उसे लाने का दिन भी खास ही होगा. ಆ ಕುದುರೆ ತೆಗೆದುಕೊಂಡು ಬರ್ತಕ್ಕಂಥ ದಿನನೂ ಕೂಡ ವಿಶೇಷವಾಗಿರ್ಬೇಕಂತೆ. ಹಾಗಾಗಿ उसका मालिक कहता
है कि ಅದರ ಮಾಲೀಕ ಹೇಳಿದಾನೆ सप्ताह के 7 दिनों के अलावा किसी भी दिन आकर उसे ले जाओ ಅರ್ಥ ಆಯ್ತಾ ನೋಡಿ सप्ताह के 7 दिनों के अलावा ವಾರದಲ್ಲಿ ಎಷ್ಟು ದಿನ 7 ದಿನ ಆ 7 ದಿನಗಳನ್ನ ಬಿಟ್ಟು ಬೇರೆ ಯಾವ್ದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟು ಕುದುರೆಯನ್ನ ತೆಗೆದುಕೊಂಡು ಹೋಗು ಅಂತ ಹೇಳಿದ್ದಾರೆ ಯಾರು ಮಾಲೀಕ ಅರ್ಥ ಆಯ್ತಾ ನಿಮ್ಗೆ ಒಂದು ನೀವೇ ಸ್ವತಃ ಹೋಗ್ಬೇಕಂತ ಎರಡನೇ ಷರತ್ತು ಏನಿದೆ ಮಾಲೀಕ ವಾರದಲ್ಲಿ 7 ದಿನ ಇದಾವೆ ಹೌದಲ್ಲ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ 7 ದಿನಗಳನ್ನ ಬಿಟ್ಟು ಇನ್ನುಳಿದ ಯಾವುದೇ ವಿಶೇಷ ದಿನ ಇದ್ರೆ ಅವತ್ತು ಕುದುರೆಯನ್ನ ತೆಗೆದುಕೊಂಡು ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟು ಇದು ಎರಡನೇ ಷರತ್ತು ಅಂತ ಹೇಳ್ಬಿಟ್ಟು ಮಂತ್ರಿ ಅಕ್ಬರ್ ಏನೋ ರಾಜನಿಗೆ ಹೇಳ್ತಿದ್ದಾರೆ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಆ ಬೀರ್ಬಲ್ ಎಷ್ಟು ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಹೌದಲ್ಲ ಮಕ್ಕಳೇ ಆ 7 ದಿನ ಬಿಟ್ಟು ಮತ್ತೆ ಮತ್ತೆ ವಾಪಸ್ ಅದೇ ದಿನ ಬರುತ್ತೆ ಅವ್ರ ರಾಜ ಅರ್ಥ ಆಯ್ತು ನಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ಬೀರ್ಬಲ್ ಬಹಳ ಚತುರ ಇವನನ್ನ ಸೋಲಿಸುವುದಕ್ಕೆ ಯಾವುದೇ ಸಾಮ್ರಾಜ್ಯದ ಯಾವುದೇ ವಿದ್ವಾಂಸರು ಮಂತ್ರಿಗಳನ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಶಬಾಷ್ಗಿರಿ ಕೊಡ್ತಾರೆ ಅವನಿಗೆ ಎಳೆದೋಗ್ತಾರೆ ಬಹಳ ನಮ್ಮ ಮಾತಾಡಿರ್ತಕ್ಕಂಥ ಒಳ್ಳೆ ಮಂತ್ರಿ ಇದೆ ಅಂತ ಹೇಳ್ಬಿಟ್ಟು ಅವರನ್ನ ಬುದ್ಧಿವಂತಿಕೆಯನ್ನ ಪರೀಕ್ಷೆ ಮಾಡಿಬಿಟ್ಟು ಅವನನ್ನ ಪಾಸ್ ಮಾಡಿದ್ರು ನಾವು ಡೈರೆಕ್ಟ್ ಆಗಿ ಇಲ್ಲ ರಾಜ ಎಲ್ಲಿ ಸಿಗಲ್ಲ ಅಂದ್ರೆ ಇವ್ನು ತಪ್ಪಾಗ್ಬಿಡ್ತಿತ್ತು ಬುದ್ಧಿ ಇಲ್ಲ ಅಂತ ಯಾವ ರೀತಿ ರಾಜನನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ ಅವರೇ ಕೂಡ ಏನಾದ್ರು ಸೋಲ್ಬೋದ್ರು ಅರ್ಥ ಆಯ್ತಾ ಮಕ್ಕಳೇ ಈ ರೀತಿಯಾಗಿ ಹಸಿರು ಬಣ್ಣದ ಕುದುರೆಯನ್ನ ಪರೀಕ್ಷೆ ಮಾಡಿದ್ರು ಯಾರೋ ಬೀರ್ಬಲನ ಒಂದು ಚತುರತೆಯಲ್ಲಿ ಪರೀಕ್ಷೆ ಮಾಡಿದ್ರು ನೋಡಿ ಈಗ ಪ್ರಶ್ನೆ ಬರ್ಕೊಳ್ಳಿ ಹೋಮ್ವರ್ಕ್ ಈ ಪಾಠ ಸಂಬಂಧಪಟ್ಟಂತೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ನೋಡಿ ಅಕ್ಬರ್ ಕಹಾ ಘೂಮ್ನೆ ಗಯೆ ಥೆ ಒಂದು ವಾಕ್ಯದಲ್ಲಿ ಟಿಪ್ಪಣಿ ಅಕ್ಬರ್ ಕಹಾ ಘೂಮ್ನೆ ಗಯೆ ಥೆ ಅದರ ಅರ್ಥ ಏನಪ್ಪ ಅಂದ್ರೆ ಅಕ್ಬರ್ ಎಲ್ಲಿ ಸುತ್ತಾಡುತ್ತಿದ್ದರು ನಿಮ್ಗೆ ಅರ್ಥ ಆಗಿರ್ಬೋದು ಎರಡನೇದು ಅಕ್ಬರ್ ಕ್ಯೋ ಖುಷಿ ಹುಯೆ ಅಕ್ಬರ್ಗೆ ಏಕೆ ಸಂತೋಷವಾಯಿತು ಅರ್ಥ ಆಯ್ತಾ नेक्स्ट अकबर ने बीरबल को क्या लाने के लिए कहा अकबर ने बीरबलರಿಗೆ ಏನನ್ನ ತೆಗೆದುಕೊಳ್ಳುವುದಕ್ಕಾಗಿ ಹೇಳಿದರು ಉತ್ತರ ಗೊತ್ತಾಯ್ತು ನಿಮಗೆ ಹಾಗಾಗಿ ಈ 3 ಪ್ರಶ್ನೆಗಳಿಗೆ ನಾಳೆ ಉತ್ತರವನ್ನ ಬರ್ಕೊಂಡು ಬರಬೇಕು ಈ ಪಾಠ ಅರ್ಥ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟು ಇದು ಈ ಪಾಠವನ್ನ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು